ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತಿನದು ಇದು ವಿಶೇಷ ಏನಂದರೆ, ಇದು ಗೊತ್ತಾ ನಿಮಗೆ, ಪುನಕ್ ಪುಳಿ ಅಂತ ಹೇಳ್ತಾರೆ, ಬೀಗಿಂಡ ಅಂತ ಹೇಳ್ತಾರೆ. ಅದರ ಸಿಪ್ಪೆ ನಾನು ಒಣಗಿಸಿ ಇಡ್ತಾರೆ ನಮ್ಮಲ್ಲಿ. ಅದು ಒಳ್ಳೆಯದಾಗ್ತದೆ. ಇದರಲ್ಲಿ ಸಾರು ಸಹ ಮಾಡ್ತಾರೆ, ಒಗ್ಗರಣೆ ಸಾರು ಅಂತ, ಅದು ಸಹ ಒಳ್ಳೆಯದು. ಇದು ಪಿತ್ತಕ್ಕೆಲ್ಲ ಒಳ್ಳೆಯದಾಗ್ತದೆ. ಇದನ್ನು ಹೀಗೆ ನೀರೆಲ್ಲ ಹಾಕಿ ಇಡುವ. ಈಗ ಅದನ್ನು ಒಳ್ಳೆ ಜ್ಯೂಸ್ ಮಾಡಲಿಕ್ಕೆ ಉಂಟು. ಅದು ಫುಲ್ಲು ಬಿಡಲಿ, ಅದರದ್ದು ರಸ ಎಲ್ಲ ಬಿಡ್ತದೆ ಇವಾಗ. ಅದು ಸಾರು ಸಹ ಮಾಡ್ತಾರೆ. ಸಾರು ನಿಮಗೆ ಇನ್ನೊಂದು ಸರ್ತಿ ಹೇಳ್ತೇನೆ. ಇದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗಲೇ. ಇದು ಪಿತ್ತಕ್ಕೆಲ್ಲ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಅಂದರೆ ನಿದ್ದೆ ಕೆಟ್ಟಿರ್ತಾಗಲ್ವ, ಈಗ ಸ್ವಲ್ಪ ಪಿತ್ತ ಆಗುತ್ತೆ, ಬಿಸಿಲಿಗೆಲ್ಲ ಒಳ್ಳೆಯದು. ಮತ್ತು ಈ ಜ್ಯೂಸು ರೆಡ್ ಕಲರ್ ಆಗಿರುತ್ತೆ, ಇದರಿಂದ ಬ್ಲಡ್ಡು ಜಾಸ್ತಿ ಆಗುತ್ತೆ. ಇದು ನಾನು ಹೇಳ್ತೇನೆ, ಮತ್ತು ಅದು ಆಗ್ತದೆ, ಮತ್ತು ನಾನು ಮಾಡಿ ತೋರಿಸ್ತೇನೆ. ಇವಾಗ ಇದು ಸ್ವಲ್ಪ ಕರಗಲಿ, ಆಮೇಲೆ ಒಂದು ಸ್ವಲ್ಪ ತಾಗುವಾಗ ಅದು ಬಿಡ್ತದೆ ಎಲ್ಲನೂ. ಆಮೇಲೆ ನಾವು ಕೆಲವಾಗ ನೈಟ್ ಹಾಕಿ ಕುಡಿತಾರೆ. ಇದು ಇವಾಗ ಒಂದು 2 hours ಬಿಡೋಣ, 2 hours 3 hours ಬಿಡೋಣ, ನೋಡೋಣ ಅದು ಕಲ್ಲಾಗಿ ಬಿಡ್ತದ ಅಂತ. ಬಿಟ್ಟ ಮೇಲೆ ಜ್ಯೂಸ್ ಮಾಡಿ ಕುಡಿಯುವ. ಇಲ್ಲಿ ನಾನು ನೀರಿಟ್ಟಿದ್ದೇನೆ ಕುದಿಲಿಕ್ಕೆ, ಮ್ಯಾಗಿ ಮಾಡುವ ಅಂತ. ಮೊಟ್ಟೆ ಬುರ್ಜಿ ಮ್ಯಾಗಿ ಮಿಕ್ಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ತೇನೆ. ಇದು ಫಸ್ಟ್ ನೀರಿಟ್ಟಿದ್ದೇನೆ. ಇದು ಕುದ್ದಾದ್ಮೇಲೆ ಅದು ನೂಡಲ್ಸ್ ಶಾವಿಗೆ ಹಾಕೋಣ. ಕುದೀತಾ ಇದೆ, ಒಳಗಡೆ ನಾನು ಹಾಕಿದ್ದೇನೆ. ಅದು ಚೆನ್ನಾಗಿ ಬೇಯಲಿ ಆಯಿತಾ. ನಾನು ಮಸಾಲ ಪೌಡರ್ ಸಹ ಹಾಕಿದ್ದೇನೆ ಆಲ್ರೆಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಅದು ತುಂಬ ಬೇಯಲಿ ಚೆಂದ ಮಾಡಿ. ಅದು ನೀರೆಲ್ಲ ಇದಾಗಬೇಕು ಚೆಂದಾಗಿ. ಆಮೇಲೆ ಆಮೇಲೆ ಮಾಡುವ ಎಗ್ ಬುರ್ಜಿ. ಇವಾಗ ಮೊಟ್ಟೆ ಬುರ್ಜಿ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಆಲೂಗಡ್ಡೆ ಹಾಕಿದ್ದೇನೆ. ಒಂದು ಸಾಕಾಯಿತು ಮೊಟ್ಟೆ, ಯಾಕಂದರೆ ಮ್ಯಾಗಿ ಇರೋದ್ರಿಂದ ಜಾಸ್ತಿ ಆಗುತ್ತೆ, ಹಾಗಾಗಿ ಒಂದು ಸಾಕು. ನೋಡೋಣ ಹೇಗೆ. ಇದು ಹಾಗೆ ಹಾಕೋದು ಬೇಡ, ಒಂದು ಗ್ಲಾಸಿಗೆ ತೋರಿಸ್ತೇನೆ. ಆಲ್ರೆಡಿ ಮೊಟ್ಟೆ ಒಡೆದು ಹಾಕಿದ್ದೇನೆ. ಈಗ ಅದಕ್ಕೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಆಮೇಲೆ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಆಮೇಲೆ ಇಲ್ಲಿ ಅರಶಿನ ಹಾಕಿದ್ದೇನೆ. ಒಂದೇ ಇರುವ ಕಾರಣ ಸ್ವಲ್ಪನೇ ಹಾಕ್ತಾ ಇದ್ದೇನೆ. 2 ಹಾಕಿದ್ದು ಸ್ವಲ್ಪ ಜಾಸ್ತಿ ಆಗ್ತಿದೆ. ನೀವು ಬೇಕಾದರೆ ಪೆಪ್ಪರ್ ಬೇಕಾದರೆ ಲಾಸ್ಟಿಗೆ ಹಾಕ್ಬೋದು. ನಾನಿಲ್ಲಿ ಲಾಸ್ಟಿಗೆ ಪೆಪ್ಪರ್ ಹಾಕಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಯಾಕೆ ಅಂದರೆ ಇದಕ್ಕೇ ಎಲ್ಲ ಹಾಕಿ ಮಾಡಿದ್ದೇನೆ ಅಂದರೆ ಚೆನ್ನಾಗಿ ಮಿಕ್ಸ್ ಆದರೆ ಹಾಕುವಾಗ ಎಲ್ಲದಕ್ಕೆ ಸಹ ಬರ್ತದೆ. ಅದರಲ್ಲೇ ಹಾಕಿದರೆ ಹಾಗೆ ಅಷ್ಟು ಮಿಕ್ಸ್ ಆಗಿರೋದಿಲ್ಲ, ಎಲ್ಲ ಸಹ ಖಾರ ಅರಶಿನ ಉಪ್ಪೆಲ್ಲ. ಅದಕ್ಕೆ ಇವಾಗ ಇದನ್ನು ಹಾಕೋಣ. ಇದಕ್ಕೆ ಹಾಕಿದ್ದೇನೆ ಆಲ್ರೆಡಿ. ಇದು ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದು ಕಾಯಿ ಆಯಿತಾ. ಕಾದ ಮೇಲೆ ಅದನ್ನು ಮೊಗಿಚಿ ಹಾಕುವ ವಾಪಸ್ಸು. ಇದು ಆಗಿದೆ. ಇದಕ್ಕೆ ಬೇಗ ಎಂತ ಹಾಕೋದು ಬೇಡ ಆಯಿತಾ, ಜಾಸ್ತಿ ಏನು ಹಾಕಲಿಕ್ಕಿಲ್ಲ. ಉಪ್ಪು ಹುಳಿ ಎಲ್ಲ ಉಪ್ಪು ಖಾರ ಅರಶಿನ ಸಾಕು. ನೀವು ಬೇಕಾದ್ರೆ ಈರುಳ್ಳಿ ಬೇಕಾದ್ರೆ ಹಾಕ್ಬೋದು. ಇದು ನೀವು ಮನೆಗಳಲ್ಲೆಲ್ಲ ಹಾಫ್ ಬಾಯ್ಲ್ ಮಾಡ್ತೀರಲ್ಲ, ಅದೇ ರೀತಿ ಮಾಡಿದರೆ ಆಯಿತು. ಹೀಗೆ ಕಟ್ ಮಾಡ್ಕೊಳ್ಳುವ, ಬುಜ್ಜಿಯಾಗೆ ಕಟ್ ಮಾಡ್ಕೊಳ್ಳುವ. ಈಗ ಟೀಗೆ ಸಹ ರೆಡಿ ಮಾಡಿದ್ದೇನೆ. ಟೀಗೆ ಎಂತೆಲ್ಲ ಬ್ಲ್ಯಾಕ್ ಟೀ ಮಾಡೋದು ನಾನು ಇವತ್ತು, ಹಾಲು ಹಾಕೋದಿಲ್ಲ. ಅಂದರೆ ಬ್ಲ್ಯಾಕ್ ಟೀ ಅಂದರೆ ನಾರ್ಮಲಾಗಿ ನೀರು ಹಾಕಿ ಚಹಾ ಹುಡಿ ಹಾಕಿ ಸಕ್ಕರೆ ಹಾಕಿ ಮಾಡೋದು. ಹಾಗೇ ಮಾಡಿದ್ದಾಯಿತು ಬ್ಲ್ಯಾಕ್ ಟೀ. ಕುದಿ ಬಂತು, ಆಫ್ ಮಾಡ್ತೇನೆ ಇವಾಗ. ಇವಾಗ ಇದನ್ನು ಸಾಕೋಣ. ನೋಡಿ, ಮ್ಯಾಗಿ ರೆಡಿಯಾಗಿದೆ, ಟೀ ಕೂಡ ರೆಡಿಯಾಗಿದೆ. ಇದು ನೀವು ಇದನ್ನು ಎಗ್ ಬುರ್ಜಿಯನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಬೋದು, ಅಲ್ಲ ಸಪ್ರೇಟ್ ಇಟ್ಕೊಂಡು. ನನಗೆ ಮಿಕ್ಸ್ ಮಾಡೋಕ್ಕಿಂತ ಸಪ್ರೇಟ್ ಇಟ್ಕೊಂಡು ತಿಂದರೆ ಚೆನ್ನಾಗಾಗ್ತದೆ, ಅದಕ್ಕೆ ಸಪ್ರೇಟ್ ಇಟ್ಟಿದ್ದೇನೆ. ಟೀನು ರೆಡಿಯಾಗಿದೆ.
ಇದೇನಿದು ಇಷ್ಟು ದೊಡ್ಡ ಗ್ಲಾಸ್ ಅಂತ ನೋಡ್ತಿದ್ದೀಗ, ಬಿಸಿಯಾಗಿ ಆಗತ್ತೆ ಅಲ್ಲ, ಹಿಡಿಯೋಕ್ಕೂ ಇದು ಹ್ಯಾಂಡಲ್ ಇದೆ ಅಲ್ಲ, ಹಾಗಾಗಿ ಇದು ಬಿಸಿಯಾಗಿ ಇರೋದಕ್ಕಿಂತ ಮತ್ತು ಬೆಚ್ಚಗೆ ಇರುತ್ತೆ. ತುಂಬ ಹೊತ್ತಾದರೂ ತಿಂಡಿ ಎಲ್ಲ ತಿಂದಾದಮೇಲೆ ಕೂಡ ಬೆಚ್ಚಗೆ ಇರ್ತದೆ. ಅದಕ್ಕೋಸ್ಕರ ನಾನು ಇಷ್ಟು ದೊಡ್ಡ ಗ್ಲಾಸಲ್ಲಿ ಹಾಕ್ಕೊಂಡು ಬಂದಿದ್ದೇನೆ, ಬೇಗ ಏನೂ ಅಲ್ಲ. ಸರಿ, ಓಕೆ. ನಾನು ತಿಂಡಿ ಎಲ್ಲ ತಿಂದ ಮೇಲೆ ಆಮೇಲೆ ಇನ್ನೊಂದು ತೋರಿಸ್ತೇನೆ ನಿಮಗೆ ವಿಶೇಷವಾದದ್ದು. ಓಕೆ, ಆಯಿತು ನಂದು ತಿಂದು. ಇವಾಗ ಇದು ಬಿಟ್ಟಿದೆ ಅಂತ ನೋಡಲಿಕ್ಕೆ ಬಂದದೊಮ್ಮೆ ನೋಡಿ, ಬಿಟ್ಟಿದೆ ಆಲ್ರೆಡಿ. ಇನ್ನು ಸಹ ಒಂದು 2 hours ಸಿಗಲಿ. ಇದಕ್ಕೆ ಒಂದು ಹಾಕೋದು ಮರ್ತೋಯ್ತು ನನಗೆ. ಎಂತ ಗೊತ್ತಾ, ಸಕ್ಕರೆ ಹಾಕ್ಬೇಕಾಯ್ತಾ ಮೊದಲೇ, ಅದು ಸಕ್ಕರೆ ಹಾಕಲಿಕ್ಕೆ ಮರ್ತೋಯ್ತು. ಇವಾಗ ಹಾಕೋಣ ಸಕ್ಕರೆ ಹಾಕಿದ್ದೀನಿ. ಇದು ಸಕ್ಕರೆ ಹಾಕಿದೆ ಬೇಗ ಬಿಡ್ತದೆ ಅದು ಇದೆಲ್ಲ. ಇನ್ನು ಸಹ 1 hour ಇದು 1.5 hour ಇಡುವ. ಆಮೇಲೆ ನಾನು ಮಾಡಿ ತೋರಿಸ್ತೇನೆ ಹೇಗೆ ಅಂತ, ಆಯಿತಾ? ಇವಾಗ ನಮ್ಮ ಗಾರ್ಡನಿಂಗ್, ಮಿನಿ ಗಾರ್ಡನಿಂಗ್ ನೋಡ್ಲಿಕ್ಕೆ ಹೋಗುವ ಬನ್ನಿ. ಅರ್ಧದಲ್ಲಿ ಬಿಟ್ಟು ಬಂದಿದ್ದೇನೆ, ಯಾಕೆ ಅಂದರೆ ಬಿಸಿ ಉಂಟು ತುಂಬ, ಹಾಗಾಗಿ ಮತ್ತೆ ಕುಡಿಯುವ ಅಂತ ಅರ್ಧದಲ್ಲಿ ಬಿಟ್ಟು ಬಂದಿದ್ದೇನೆ. ಇದು ಗೊತ್ತಾಯ್ತಾ ಏನು ಅಂತ? ಇದು ಮಲ್ಲಿಗೆ ಗಿಡ. ಈಗ ಆಗಲಿಲ್ಲ, ಈಗ ಆಗುವುದು ಇದು ಅಲ್ಲ, ಹಾಗೆ ತೋರಿಸುವ ಅಂತ. ಇದು ನಮ್ಮದಲ್ಲ, ನಮ್ಮ ಓನಾಗಿದೆ. ನಾವು ರೆಂಟ್ ಹೌಸಲ್ಲಿ ಇರೋದು, ಹಾಗಾಗಿ ನೋಡಿ ಎಷ್ಟು ಚಂದ ಉಂಟು ಗಿಡಗಳೆಲ್ಲ. ಇದು ಗೊತ್ತುಂಟಾ, ಇದಕ್ಕೆ ಮಜ್ಜಿಗೆ ಗಿಡ ಅಂತ ಹೇಳ್ತಾರೆ. ನಿಮ್ಮಲ್ಲಿ ಸಾಂಬಾರು ಗಿಡ ಎಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲದು. ಬನ್ನಿ ನನ್ನ ಮಿನಿ ಗಾರ್ಡನ್ ತೋರಿಸ್ತೇನೆ. ನೋಡಿ ಎಷ್ಟಾಗಿದೆ, ತುಂಬ ಆಗ್ತದೆ, ಅಲ್ಲಲ್ಲಿ ಬಿದ್ದು ಬಿದ್ದು ಹುಟ್ಟುತ್ತದೆ. ಒಳ್ಳೆಯದು, ಚಟ್ನಿ ಮಾಡಲಿಕ್ಕೆಲ್ಲ ಒಳ್ಳೆಯದಾಗ್ತದೆ. ನಿಮಗೆ ಇನ್ನೊಂದು ತೋರಿಸ್ತೇನೆ ಬನ್ನಿ. ಇದು ಸಾಂಬಾರು ಬಳ್ಳಿ ಅಂತ ಹೇಳ್ತಾರೆ, ಸಾಂಬ್ರಾಣಿ ಅಂತ. ನಿಮ್ಮಲ್ಲಿ ದೊಡ್ಡ ಪತ್ರೆ ಅಂತ ಹೇಳ್ತಾರೆ ನೋಡಿ. ಇದು ಒಳ್ಳೆಯದಾಯ್ತಾ, ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ. ಇದು ಪೆಪ್ಪರ್ ಅಂದರೆ ಗೊತ್ತಾಯ್ತಲ್ಲ, ಕರಿಮೆಣಸು ಮತ್ತು ಇದು ಹಾಕಿ ಕಾಯಿ ಹಾಕಿ ಒಳ್ಳೆ ಚಟ್ನಿ ಮಾಡಿದೆ, ಹುಳಿ ಎಲ್ಲ ಹಾಕಿ ಚೆಂದ ಆಗ್ತದೆ. ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ಕೊಡ್ತಾರೆ. ಮತ್ತು ಇದರ ರಸ ತೆಗೆದು ಬಿಸಿ ಮಾಡಿ, ಎಲೆಯನ್ನು ಬಿಸಿ ಮಾಡಿ ರಸ ತೆಗೆದು ಸಹ ಮಕ್ಕಳಿಗೆ ಕೊಡ್ತಾರೆ, ಕೆಮ್ಮಿಗೆ ಒಳ್ಳೆಯದಾಗ್ತದೆ. ತುಂಬ ಆಗಿತ್ತು, ಇವಾಗ ಸ್ವಲ್ಪ ಬಿಸಿಲಿಗೆ ಕಮ್ಮಿ ಆಯಿತು, ಮೊನ್ನೆ ತುಂಬ ಆಗಿತ್ತು. ಬನ್ನಿ ನನ್ನ ಗಾರ್ಡನ್ ತೋರಿಸ್ತೇನೆ. ಇದು ಎಲ್ಲ ನಮ್ಮ ಓನಾಗಿದ್ದು ನೋಡಿ. ಇದು ಎಂತ ಹೇಳ್ತಾರೆ ಇದಕ್ಕೆ, ಇದು ನನ್ನದು ಪಾಟ್. ಇದಕ್ಕೆ ಇದು ಹೇಳ್ತಾರೆ ಎಂತ ಗೊತ್ತಾ, ಶಂಕುಪುಷ್ಪನ ಏನೋ ಹೇಳ್ತಾರೆ, ಅಷ್ಟು ಸರಿ ಗೊತ್ತಿಲ್ಲದ ಬಗ್ಗೆ ನಾನು ಹೇಳುವುದಿಲ್ಲ. ಇದು ನೋಡಿ ಮೆಣಸಿನ ಗಿಡ, ಇದು ನನ್ನ ಅಪ್ಪ ನೆಟ್ಟದು. ಇದರೆಲ್ಲ ಆಗಿತ್ತು, ಇವಾಗ ಬಿಸಿಲು ಅಂತಲ್ಲ, ಚಳಿಗೊಳ್ಳೆ ಆಗಿತ್ತು, ಹಾಗಾಗಿ ಇದು ಸ್ವಲ್ಪ ಅದು ನೆರಳಲ್ಲಿ ಇಟ್ಟರೆ ಚೆಂದ ಆಗ್ತದೆ. ಚೆಂದ ಆಗಿತ್ತು ಮೆಣಸು. ಅದರದ್ದು ಆಡದ್ದು ಮೆಣಸನ್ನು ಮೊನ್ನೆ ನಾನು ಇದು ಮಾಡಿದ್ದೆ ಅಲ್ಲ, ನಿಮಗೆ ತೋರಿಸಿದ್ದೆ ಅಲ್ಲ ನೋಡಿ. ಇದು ತುಳಸಿ ಗಿಡ ಎಲ್ಲೆಲ್ಲಿ ಹುಟ್ಟಿ ಬೆಳೀತದೆ, ತುಂಬ ಆಗ್ತದೆ ನೋಡಿ. ಇಲ್ಲಿ ಮೆಣಸಾಗಿದೆ, 2 ಗಿಡ ನೆಟ್ಟದು ನಾವು. ಇದರಲ್ಲಿ ನೋಡಿ ಒಂದಾಗಿದೆ, ಕಾಣಲಿಕ್ಕೆ ಸಿಕ್ಕಿದ ಆಗ್ತದೆ. ಹೀಗೆ 3 ಪಾಟಲ್ಲಿ ನೆಟ್ಟಿ ಒಳ್ಳೆ ಮೆಣಸಾಗ್ತದೆ, ಗೊತ್ತುಂಟಾ? ಹೊರಗಡೆಯಿಂದ ತಗೋಕ್ಕಿಂತ ಮನೇಲಿ ಈ ಕಡೆ ಇಲ್ಲಿ ಒಂದು ಆಗ್ಲಿಕ್ಕಾಗಿದೆ. ನೋಡಿ ತುಳಸಿ ಗಿಡ ಎಲ್ಲಿ ಸಹ ಬೆಳೀತದೆ, ಎಷ್ಟು ಸಹ ಒಳ್ಳೆಯದು. ಇಲ್ಲಿ ನೋಡಿ ನಾವು ದಾಸವಾಳ, ಇದು ಹೂಗಿತ್ತಾಯ್ತಾ. ಇದು ಯಾವ ಕಲ್ಲಗ ಗೊತ್ತುಂಟ, ಆರೆಂಜ್ ಕಲ್ಲಗ ಅಂತ. ಆರೆಂಜ ಅಲ್ಲ, ಬ್ರೌನ್ ಕಲ್ಲಗ ಹೋಗಿತ್ತು. ಇದನ್ನು ವಾಪಸ್ ಅದು ಗೆಲ್ಲು ತೆಗೆದು ಒಂದರಲ್ಲಿ ನೆಟ್ಟದು ನಾವು. ಬೂದಿ ಎಲ್ಲ ಹಾಕಿ ಹುಳ ಬಂದಿತ್ತು, ಚೆಂದಾಗಿದೆ ನೋಡಿ ಅಲ್ವಾ? ಇದು ಹೇಳ್ತಾರೆ ನೋಡಿ, ಇದು ತುಳಸಿ ಗಿಡ ನೋಡಿ, ಇದಾಗಿ ಇಲ್ಲಿ ಸಹ ಬಂದಿದೆ. ಇದಕ್ಕೆ ಇದು ನೆಲ್ಲಿ ಅಂತ ಹೇಳ್ತಾರೆ. ಇದು ಆಗಲಿಲ್ಲ. ಇದು ಎಂತ ಗೊತ್ತುಂಟ, ಕಷಾಯಕ್ಕೆಲ್ಲ ತುಂಬ ಒಳ್ಳೆಯದು, ಗೊತ್ತಾಯ್ತಾ? ಇದು ಏನೋ ಉಂಟು ಅದರದ್ದು ವಿಶೇಷ, ನನಗೆ ಗೊತ್ತಿಲ್ಲ. ಇದು ನೆಲಬಸಳೆ ಅಂತ ಹೇಳ್ತಾರೆ ಇನ್ನೊಂದು, ಗೊತ್ತಾಯ್ತಾ? ಅದು ಅಲ್ಲಿ ಇರಬೇಕು, ನಾನು ತೋರಿಸ್ತೇನೆ. ಇದು ಪದಾರ್ಥ ಮಾಡ್ತಾರೆ, ಒಳ್ಳೆ ಆಗ್ತದೆ, ನೆಲಬಸಳೆ ಅಂತ ಹೇಳ್ತಾರೆ ನೋಡಿ. ಇಲ್ಲಿ ಸಹ ಉಂಟು, ನಿಮಗೆ ಗೊತ್ತಿರ್ಬೋದು, ಕೆಲವರಿಗೆಲ್ಲ ಗೊತ್ತಿರ್ತದೆ, ಈಚೆಗೆಲ್ಲ ಗೊತ್ತಿರ್ತದೆ. ಇನ್ನು ನೋಡಿ ಹೂವು ಎಷ್ಟು ಚೆಂದ ಆಗಿದೆ. ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ. ಇದು ಪಿಂಕ್ ಜಾತಿಯಲ್ಲಿ ಆಗ್ತದೆ, ಪಿಂಕ್, ಪರ್ಪಲ್
ಈ ಲೈಟ್ ಪಿಂಕ್ ವೈಟ್ ನೋಡಿ. ಇದು ಇನ್ನೊಂದು ಪಾಟ್ ನಂದು. ಇದು ಇನ್ನೊಂದು ದಾಸವಾಳ. ಇದು ಸಹ ಬ್ರೌನ ಅಂತ, ಬ್ರೌನ ಅಲ್ಲ ಆರೆಂಜ್ ಕಲರ್ ಏನೋ ಗೊತ್ತಿಲ್ಲ. ಇದು ಆರೆಂಜ್ ಕಲರ್ ಆಗೋದು. ಇದು ಸಹ ಹೋಗಿತ್ತು, ವಾಪಸ್ ಅದು ಚಿಗುರು. ಇಲ್ಲಿ ನೋಡಿ ನಂದು ಫೇವ್ರೇಟ್ ಎಲೋವಿರಾ. ಇದು ಗೊತ್ತುಂಟಲ್ಲ, ಇದು ನ್ಯಾಚುರಲ್. ಇದು ತಿಂತಾರೆ ಸಹ, ತಿಂದರೆ ಸಹ ಒಳ್ಳೆಯದು. ಅಂದರೆ ಇವಾಗ ವೈಟ್ ಇದು ಬರ್ತದಲ್ಲ, ಅದಕ್ಕೆಲ್ಲ ಸಕ್ಕರೆ ಹಾಕಿ ತಿಂತಾರೆ, ಹಾಗೆಯೇ ಒಳ್ಳೆಯದಾಗ್ತದೆ. ಇದರದ್ದು ಮುಳ್ಳೆಲ್ಲ ತೆಗೆದು ಅದರದ್ದು ಹಳದಿ ವಿಷ ಬಿಡ್ತದೆ, ಅದನ್ನು ಬಿಡುವ ತನಕ ಬಿಟ್ಟು ಆಚೆ ಬಿಟ್ಟು ಹಾಕಿ ಇದನ್ನು ತಿಂದರೆ ಒಳ್ಳೆ ಆಗ್ತದೆ. ಮತ್ತು ಇದು ತಲೆ ಕೂದಲು ಶಾಂಪೂ ಆಗಿ ಒಳ್ಳೆ ಆಗ್ತದೆ ಫ್ರೆಂಡ್ಸ್. ಅದನ್ನು ಕಡ್ದು ಶಾಂಪೂ ಆಗಿ ಮಾಡಿ ಒಂದು ಪ್ಯಾಕೆಟ್ ಕ್ಲಿನಿಕ್ ಪ್ಲಸ್ ಶಾಂಪೂ ಹಾಕಿದರೆ ಉಂಟಲ್ಲ, ಹಾಗೆ ಸಾಕ್ಬೋದು. ಎಷ್ಟು ಕೂದಲು ಎಷ್ಟು ಚಂದ ನೈಸ್ ಆಗ್ತದೆ ಗೊತ್ತುಂಟಾ. ಇದರದ್ದು ಜ್ಯೂಸು ಸಹ ಒಳ್ಳೆಯದಾಗ್ತದೆ, ಜ್ಯೂಸು ಸಹ ಮಾಡ್ತಾರೆ ಸಹ, ಹಾಗೆ ಸಹ ತಿನ್ನಕ್ಕಾಗ್ತದೆ ಸಕ್ಕರೆ ಹಾಕಿ ತಿಂತಾರೆ. ಬನ್ನಿ, ಇದೊಂದು ದಾಸವಾಳ ಗಿಡ ನೋಡಿ. ಇದು ಸಹ ಪಾಟಲ್ಲೇ, ನಾವು ಯಾಕೆಂದರೆ ಗೆಂಟ್ ಹೌಸಲ್ಲಿ ಗೊತ್ತಿಂದ ಪಾಟಲ್ಲೇ ಮಾಡಿದ್ದು. ಇದು ಸಹ ಬ್ರೌನ್ ಕಲರ್ ಆಯಿತಾ, ಇದು ಸಹ ಬ್ರೌನ್ ಕಲರ್ ನಮ್ಮದು. ಇದು ನೋಡಿ, ಇದು ಗೊತ್ತುಂಟ ಕಾಡು ಕೇಪುಳ ಹೇಳ್ತಾರೆ. ಇದು ನಮ್ಮಲ್ಲಿ ಕಾಡು ಕೇಪುಳ, ಹೌದು ಕಾಡು ಕೇಪುಳ ಅಂತ ಊರಿಂದ ತಂದಾಗ ಗೊತ್ತಿಲ್ಲ. ಇದು ನಮ್ಮಲ್ಲಿ ಇದು ದೇವರಿಗೆಲ್ಲ ತುಂಬ ಒಳ್ಳೆಯದು. ಇದು ಒಳ್ಳೆಯದಾಗ್ತದೆ. ಅದು ನೆಟ್ಟದ್ದು, ಅದರಲ್ಲಿ ಒಮ್ಮೆ ಸಹ ಆಗಲಿಲ್ಲ, ಹೂವು ಆಗಲಿಲ್ಲ. ಅದೇ ಇದು ಚಿಗುರೆಲ್ಲ ಬಂದಿತ್ತು ನೋಡಿ, ಚಿಗುರೆಲ್ಲ ಬರ್ತದೆ, ಕಾಣ್ತದೆ ಚಿಗುರು. ಆದರೆ ಹೂವು ಆಗಲಿಲ್ಲ ಒಮ್ಮೆ ಕೂಡ. ಅಲ್ಲಿ ಉಂಟು ಆವಾಗಲ್ಲಿ. ಬನ್ನಿ, ಎಷ್ಟು ಪಾಟ್ ತೋರಿಸ್ತೇನೆ. ಆ್ಯಕ್ಚುಲಿ ಇದು ಅನಿಸುತ್ತೆ ಶಂಕುಪುಷ್ಪ ಹೂವು, ನಂಗೆ ಸರಿಯಾಗಿ ಗೊತ್ತಿಲ್ಲ. ಇವಾಗ ಮಧ್ಯಾಹ್ನ ನಾನು ಇದು ವಿಡಿಯೋ ಮಾಡ್ತಾ ಇರೋದು, ಗೊತ್ತಿಲ್ಲ. ಇದೊಂದು ಗಿಡ ಆಯಿತಾ. ನಾವು ನೋಡಿ ಈ ಥರ ಆಗುತ್ತೆ. ನಿಮ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ ಅದರ ಮುಗ್ಗು ಹೀಗೆ ಆಗ್ತದೆ. ಇದು ನಮ್ಮ ಮೆಹಂದಿ ಗಿಡ ಆಯಿತಾ. ಇದು ಎಣ್ಣೆ ಕಾಯಿಸೋಕ್ಕೆಲ್ಲ ಒಳ್ಳೆಯದಾಗ್ತದೆ ತಲೆಗೆ. ಅದು ಗಗ್ಗರ ಸೊಪ್ಪು ಉಂಟಲ್ಲ, ಅದರೊಟ್ಟಿಗೆ ಎಣ್ಣೆ ಕಾಯಿಸ್ಲಿಕ್ಕೆ ಒಳ್ಳೆಯಾಗ್ತದೆ. ಮತ್ತು ತಲೆಗೆ ಮೆಹಂದಿ ಕಡ್ದು ಹಾಕಲಿಕ್ಕೆ ಸಹ ಒಳ್ಳೆ ತಂಪಲ್ವ, ಕೈಗೆಲ್ಲ ತಂಪಾಗ್ತದೆ. ಅದಕ್ಕೋಸ್ಕರ ಇದು ಅಮ್ಮ ನೆಟ್ಟದು, ಹಾಗಾಗಿ ಹಾಗೆ ಬಿಟ್ಟಿದ್ದೇವೆ. ಎಲ್ಲ ಗಿಡಗಳು ಹಾಳಾಗಿದೆ, ಹಾಗಾಗಿ ಈಗ ಸ್ವಲ್ಪ ಬೂದಿ ಹಾಕಿ ಇಟ್ಟಿದ್ದೇವೆ. ನೆಕ್ಸ್ಟ್ ನೋಡು ಒಳ್ಳೆಯದಾಗ್ತದೆ ಇಲ್ವಾ ಅಂತ. ಗೊಬ್ಬರ ಹಾಕಬೇಕು, ಈಗ ನೋಡಬೇಕು ಏನು ಅಂತ. ನೋಡಿ ನೆಲಬಸಳೆ ಅಂತ ಹೇಳಿದೆಲ್ಲ ಇದೆ. ಅದಕ್ಕೆಲ್ಲ ಅಪ್ಪ ಬೂದಿ ಹಾಕಿಟ್ಟಿದ, ಹುಳ ಬರ್ತದೆ ಅದಕ್ಕೆ, ಸಾಯ್ತದಲ್ಲ ಅದಕ್ಕೆ. ಹಾಗೆ ಹೀಗೆ ಕಾಣ್ತಾ ಉಂಟದು ಈಗ ಕಸ ಹಾಗೆ. ಇದು ಪದಾರ್ಥಕ್ಕೆ ತಂಪು ಗೊತ್ತಾಯ್ತಾ, ಒಳ್ಳೆ ಆಗ್ತದೆ. ಇದಕ್ಕೆ ಎಂತ ಕುಡು ಹಾಕಿ ಮಾಡ್ತಾರೆ, ಬಸಳೆಗೆ ಕುಡು ಹಾಕಿ ಮಾಡಿದರೆ ಚಂದ, ತಂಪದು, ಟೇಸ್ಟ್ ಉಂಟದು ತುಂಬ. ಬಿಸ್ಕೆಟ್ ಫ್ಲವರ್ ಅಂತ ಹೇಳ್ತಾರೆ ನೋಡಿ, ಇಲ್ಲೊಂದು ಆಗಿದೆ ಪಿಂಕ್ ಕಲರ್, ಎಲ್ಲದಕ್ಕೆ ಬೂದಿ ಹಾಕಿದಾಗೆ. ಇವಾಗ ಆಗಲಿಲ್ಲ, ಮನೆಯಲ್ಲೇ ಚಂದ ಆಗಿತ್ತು. ಕಲರ್ ಆಗ್ತದೆ ಅದು, ರೆಡ್ ಕಲರ್, ಪಿಂಕ್ ಮತ್ತು ಆರೆಂಜು, ವೈಟ್ ಎಲ್ಲ ಕಲರ್ ಆಗ್ತದೆ ಆಲ್ಮೋಸ್ಟ್ ಬಿಸ್ಕೆಟ್ ಫ್ಲವರ್ಗಿಂತ. ಇದು ಇದು ಗುಲಾಬಿ ಗಿಡ. ಇದು ಆರೆಂಜ್ ಕಲರ್ ಆಗ್ತದೆ ಆಯಿತಾ ಇದರಲ್ಲಿ. ಅಲ್ಲ, ಇದು ಇವಾಗ ರೆಡ್, ಆ ಕಡೆದು ಆರೆಂಜ್, ಇದು ರೆಡ್ ಆಗಿದೆ, ರೆಡ್. ಬಟ್ ಇನ್ನೊಂದು ಉಂಟು, ಅದು ಸತ್ತೋಯ್ತಾ ಅಂತ ಗೊತ್ತಿಲ್ಲ. ಅದು ಆರೆಂಜ್ ಕಲರ್ ಆಗೋದು, ಎಷ್ಟು ಚಂದ ಆಗ್ತದೆ ಗೊತ್ತಾಗಲ್ಲ ಗುಲಾಬಿ. ಈಗೆಲ್ಲ ಬಿಸಿಲು ಬಂತಲ್ಲ, ಆಗಿದೆ ನೋಡಿ. ಇದು ರೆಡ್ ಇವಾಗ ನೋಡಿ. ಇದು ಒಂದು ಗಿಡ, ಇದು ಪಿಂಕ್ ನೋಡಿ, ಗುಲಾಬಿ. ಆಗಲಿಲ್ಲ, ಎಲ್ಲ ಹೋಗಿದೆ.
ಇಷ್ಟೇ ಫ್ರೆಂಡ್ಸ್ ನನ್ನ ಗಾರ್ಡನಿಂಗ್. ಇವಾಗ ಅದು ಇದು ಆಗಲಿಲ್ಲ, ಅಂದರೆ ಒಳ್ಳೆಯದಾಗಲಿಲ್ಲ, ಹಾಗಾಗಿ ಅಷ್ಟೇ ತೋರಿಸ್ಲಿಕ್ಕಾಗೋದು. ಒಳ್ಳೆಯದಾದಮೇಲೆ ಗುಲಾಬಿ ಎಲ್ಲ ಆದ ಮೇಲೆ ನಿಮಗೆ ನನ್ನ ಗಾರ್ಡನಿಂಗ್ ತೋರಿಸ್ತೇನೆ. ಇದು ನಮ್ಮ ತುಳಸಿ ಗಿಡ, ಮೊನ್ನೆ ನಾನೇ ನೆಟ್ಟದ್ದು, ಅದು ಹೋಗಿತ್ತು. ಓಕೆ ಬಾಯ್, ಬೇಗ ಕೆಲಸ ಉಂಟು ಇನ್ನು ನನಗೆ ಸುಮಾರು. ಬಾಯ್ ಬಾಯ್. ಮತ್ತೆ ಪುನಃ ಪುಳಿದು ಜ್ಯೂಸಿದು ಮತ್ತೆ ಹೇಳ್ತೇನೆ, ಕುಡಿವಾ ಬೇಕಿದ್ರೆ ಬನ್ನಿ. ಬಾಯ್. ನಿಮಗೆ ಇನ್ನೊಂದು ಗಿಡ ಪಾಟ್ ತೋರಿಸ್ಲಿಕ್ಕೆ ಮರ್ತೋಯ್ತು. ಇದು ಒಳಗೆ ಉಂಟು, ನಮ್ಮದು ಮನೆಯ ಒಳಗೇನೆ ನೋಡಿ. ಇದು ಅಮ್ಮ ಇವಾಗ ಇದು ಮಾಡಿದೆ. ಇದು ನೀರೆಲ್ಲ ಆಗ್ತದೆ, ಮನಿ ಪ್ಲ್ಯಾಂಟ್ ಗೊತ್ತುಂಟಲ್ಲ. ಚೆಂದಾಗಿತ್ತು ಮೊನ್ನೆ ಚಳಿಗೆ, ಇವಾಗ ಸ್ವಲ್ಪ ಇದಾಗಿದೆ. ಇದು ನೀರೆಲ್ಲ ಆಗಿದೆ. ಮತ್ತು ಇನ್ನೊಂದು ಎಂತ ಅಂದರೆ, ಅಲ್ಲಿ ನಮ್ಮದೇ ತಿಮರೆ ಸಹ ಇತ್ತು, ಅದು ಚಳಿಗೆ ಹೋಯಿತು, ಎಲ್ಲ ಇದಾಯಿತು. ಇವಾಗ ಮೊನ್ನೆ ತನಕ ಚೆನ್ನಾಗಿತ್ತು, ಚಟ್ನಿ ಮಾಡುವ ಅಂತ ಅಂದ್ಕೊಂಡೆ. ಅದು ಸಹ ಒಳ್ಳೆಯದು ಬುದ್ಧಿಶಕ್ತಿಗೆ, ನೆನಪಿನ ಶಕ್ತಿಗೆಲ್ಲ. ಇನ್ನೊಂದು ಸರ್ತಿ ಆದರೆ ನಿಮಗೆ ತೋರಿಸ್ತೇನೆ, ಅದಾയത് ಚಟ್ನಿ ಮಾಡಿ ಕೂಡ ತೋರಿಸ್ತೇನೆ, ಆಯಿತಾ? ಸರಿ, ಓಕೆ. ಪಾತ್ರೆ ಎಲ್ಲ ತೊಳೆದಾಯಿತು, ಇನ್ನು ಬಟ್ಟೆ ವಾಶ್ ಮಾಡಲಿಕ್ಕೊಂದು ಉಂಟು, ಹೋಗ್ತೇನೆ. ಬಾಯ್. ಪುನಃ ಕುಳಿದು ಆಮೇಲೆ ಹೇಳ್ತೇನೆ ಏನು ಅಂತ. ಬಾಯ್ ಬಾಯ್. ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದಾಯಿತು ನೋಡಿ. ಇದು ಬಿಟ್ಟಿತ್ತು, ಇವಾಗ ಒಂದು ಜ್ಯೂಸ್ ಮಾಡುವ ಅಂತ ನೋಡಿ. ಅದು ರೆಡ್ ಆಗ್ತದೆ ಆಯಿತಾ. ಈ ಕಲರ್ ಯಾಕೆ ಆಗಿದೆ ಗೊತ್ತಿಲ್ಲ, ನೋಡುವ ಬಿಸಿಲಿಗೆ ತೊಗೊಂಡೋಗಿ ನೋಡುವ, ಗೊತ್ತಾಗ್ತದೆ. ಈಗ ನಾನು ಇದು 3 ದಿನ ಸಹ ಇಡ್ಬೋದು, 2 ದಿನ ಸಹ ಇಡ್ಬೋದು ಆಯಿತಾ. ಅದದ್ದು ಕಲ್ಲಗೆ ಇನ್ನೂ ಬಿಡುವುದಿಲ್ಲ. ಇದಕ್ಕೆ ನೀರು ಹಾಕಿ ಇಡುವ, ನಾಳೆಗೆ ಸಹ ಆಗ್ತದೆ. ಅದು ಎಂತ ಹಾಳಾಗುವುದಿಲ್ಲ, ಸರಿನಾ? ನೀರಿಗೆ ಹಾಕಿ ಇಡ್ತೇನೆ, ನೀರು ಹಾಕಿ ಇಟ್ಟಿದ್ದೇನೆ, ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಫ್ರಿಜ್ ಆಲ್ರೆಡಿ ಹಾಳಾಗಿದೆ ನೋಡಿ, ನಾನು ಎಷ್ಟು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಅಂತ. ಏನಿಲ್ಲ, ಫ್ರಿಜ್ ಹಾಳಾಗಿದೆ. ಮೊನ್ನೆ ರಿಪೇರಿಗೆ ಅಂತ ಬಂದಿದ್ರು, ಆಮೇಲೆ ವಾಪಸ್ ಬರಲಿಲ್ಲ. ಅವಾಗ ಇಲ್ಲಿಡುವ, ಒಳಗಿಟ್ಟು ಬಿಡುವ, ಏನಾಗೋದಿಲ್ಲ. ಹಾಗಾಗಿ ಕ್ಲೀನ್ ಉಂಟಲ್ಲ, ನಾಳೆಗೆ ಆಗ್ತದೆ ಅಂತ ನೋಡು, ಆಯಿತಾ? ನೋಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಬಂದೆ. ಇನ್ನೊಂದು ಮನೆ ಒಂದು ಕ್ಲೀನ್ ಮಾಡಲಿಕ್ಕೆ ಉಂಟು, ಕುರ್ಚಿ ಒರೆಸ್ಲಿಕ್ಕೆ, ಮತ್ತೆಲ್ಲ ಕೆಲಸ ಆಯಿತು ನೋಡಿ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಇದಕ್ಕೆ ಲೆಮನ್ ಹಾಕಿದರೆ ಇನ್ನೂ ಸಹ ಹುಳಿ ಕಮ್ಮಿ ಅದೇ. ಲೆಮನ್ ಹಾಕಿದರೆ ಚೆಂದ ಆಗ್ತದೆ ಆಯಿತಾ. ನಾನು ಲೆಮನ್ ಹಾಕುವುದಿಲ್ಲ ಈಗ, ಲೆಮನ್ ಹಾಕಿದರೆ ಸಹ ಒಳ್ಳೆಯದಾಗ್ತದೆ. ಹೀಗೆ ಇದಕ್ಕೆ ಹುಳಿ ಕಡಿಮೆ ಇದೆ ಆ್ಯಕ್ಚುಲಿ ಹುಳಿಯೇ, ಅದೇ ಕಡಿಮೆ ಆದರೆ ಅಂತ ಹೇಳುದೆ. ನಾನು ನೀರು ಹಾಕಿದ್ದೇನಲ್ಲ, ಒಳ್ಳೆಯದಾಗ್ತದೆ. ಇದು ನೋಡಿ ಕರಾಗಲಿ, ಈಗ ಸಕ್ಕರೆ ಎಲ್ಲ ಕಲ್ಲಗೆ ಬಂದಿದೆ ಅಂತ. ಇನ್ನೂ ಸಹ ಕೆಂಪಾಗ್ತದೆ, ಅದು ಬಿಸಿಲಿಗೆ ಇಟ್ಟು ಈ ಕಲ್ಲಗೆ ಬಂದಿದೆ ಅಂತ ಗೊತ್ತಿಲ್ಲ. ಇದು ಗ್ಲಾಸೆಲ್ಲ ಹಾಕಿದರೆ ಉಂಟಲ್ಲ, ಚಂದ ಕಲ್ಲಗೆ ಗೊತ್ತಾಗ್ತದೆ ಆಯಿತಾ, ಚಂದ ಕಾಣ್ತದೆ ಸಹ. ಇದು ಬ್ಲಡ್ಡಿಗೆಲ್ಲ ತುಂಬ ಒಳ್ಳೆಯದು. ಮತ್ತು ಪಿತ್ತಕ್ಕೆ, ಅದೇ ತಲೆ ಸುತ್ತು ಬರೋದು, ಬಿಸಿಲಿಗೆ ಹೋಗಿ ಕೆಲಸ ಮಾಡಿ ಬರುವಾಗ ಇಂಥದ್ದೆಲ್ಲ ಕುಡಿದ್ರೆ ಚೆಂದ ಆಗ್ತದೆ. ಅದು ಐಸ್ ಇದ್ರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಫ್ರಿಜ್ ಹಾಳಾಗಿದ್ದ ಕಾರಣ ಐಸ್ ಇರಲಿಲ್ಲ, ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಲೆಮನ್ ಹಾಕಿದರೆ ಇನ್ನೂ ಸಹ ಒಳ್ಳೆಯದು. ಹೀಗೆ ಕುಡಿದು ನೋಡುವ ಹೇಗಾಗಿದೆ ಅಂತ. ಒಳ್ಳೆಯದಾಗಿದೆ ಫ್ರೆಂಡ್ಸ್. ಹೀಗೆ ಸಾಕಾಗಿ ಬಂದು ಕುಡಿಯುವಾಗ ಒಳ್ಳೆಯದಾಗ್ತದೆ. ಇದು ಕೋಲ್ಡು ಮಾಡಿ ಕುಡಿದ್ರೆ ಇನ್ನೂ ಸಹ ಒಳ್ಳೆಯದಾಗ್ತದೆ. ಅಷ್ಟೇ, ಇವತ್ತಿದ್ದು ವಿಡಿಯೋ ಅಷ್ಟೇ. ಸರಿ, ಬಾಯ್ ಬಾಯ್. ನಾಳೆ ಸಿಗುವ ಇನ್ನು.